ಪಾಪರು ಊರಿಗೆ ಹೋಗ್ಯವ್ರಲ್ಲ ಬರ್ತಾರೇನೆ ಇವತ್ತು. ಇವತ್ತು ಇನ್ನೆಲ್ಲಿ ಗೊತ್ತಾರಪ್ಪ. 2 ದಿನ ಇದ್ದು ಬರ್ಲಿ ಬಿಡಾತ. ಬುಧವಾರ ಬರ್ಲೇಳ, ನಾನು ಅದಕ್ಕೆ ಸೋಮವಾರ ಮಂಗಳವಾರ ಇದ್ದು ಬುಧವಾರ ಬರ್ರಿ ಅಂತ ಹೇಳಿದೀನಿ. ಬುಧವಾರ ಬರ್ಲಿ ಹೇಳ್ಬಿಡು. ಇಲ್ಲಿ ಇನ್ನೇ ಮಾಡೋ ಬದುಕೆ ಏನೈತಿ ತಮ್ಮ ಆಸೆಗೆ ಕರ್ದೈತೆ. ಹೋಗ್ಯವ್ರಿ, ಇನ್ನೊಂದು 2 ದಿನ ಇದ್ದು ಬರ್ಲಿ ಹೇಳ್ಬಿಡು. ಏನು ಅಲ್ಲ ಇದ್ದು ಬರ್ಲೇಳು, ಇರಕ್ಕೇನಲ್ಲ ಬರ್ತಾರೆ ಹಂಗಂತ ಕೇಳ್ದೆ ಅಷ್ಟೇನಿ. ಕುಕ್ಕ ಕಾಪಿ ಕಾಸ್ಕೆ ಬರನಿ, ಇಲ್ಲೇ ಕುಕ್ಕಂತೀಯ. ನಮ್ಮ ಅಮ್ಮನು ನಮ್ಮ ಅಕ್ಕಯ್ಯ ದೇವ್ರು ಅಂತಾರೆ. ಇವತ್ತು ಸುಮ್ಮನೆ ಅನ್ಯಾಯ ಆಡಬಾರ್ದು, ದೇವ್ರು ಅಂತಾರೆ ಇವರು. ಇವ್ರು ನಂದರ್ ಬಾಯ ಕೂಳ್ ಬೀಳಾದೇನಿ. ನಮ್ಮ ಮಾಮಂತನು ದೇವ್ರನ್ನ ಭಾಗ ಆದ್ರೆ ನಮ್ಮ ಮಾಮನ ಭಾಗ. ಮಾರಾಯ ನಾನು ಯೋಟ್ ಬದುಕು ಮಾಡಿರೂ ಬಂದು ಮಾಡ್ಕೊಡೋದು. ನಾನು ಏನ ಬದುಕು ಮಾಡಲಿ ಹೊಲ್ದಾಗಿ ಎಲ್ಲ ಮಾಡ್ಕೊಡೋದು. ನಮ್ಮ ಶಿಲ್ಪ ಇಂಥವ್ರನ್ನೇ ದೂರ ಮಾಡ್ಕೊಬಿಟ್ಲು. ಏಕ ಲಕ್ಷ್ಮಕ್ಕಯ್ಯ ಯಾಕೋ ನಮ್ಮ ಸಿಟ್ಟಾಗ್ಬಿಡ. ನಾನೇ ನಿಮ್ಮನ್ನ ನಂಬಕ್ಕೆ ಬಂದಿಲ್ಲ ಏನಿಲ್ಲ. ನಮ್ಮ ಶಿಲ್ಪಕ್ಕೆ ಬುದ್ಧಿ ಇಲ್ದಲೆ ಇಂಥ ಕೆಲಸ ಮಾಡ್ಕೊಬಿಟ್ಲು. ಅವಳು ಉದ್ಧಾರ ಆಗಲ್ಲ. ನಿಮ್ಮನ್ನ ಅವಳು ಹಿಂಗೆ ಮಾಡಿದಾಳೆ, ಹಿಂಗೆ ನಿಮ್ಮನ್ನ ತಿರಸ್ಕರಿಸಿದಾಳೆ ಅಂದಮೇಲೆ ಅವಳು ಉದ್ಧಾರ ಆಗಲ್ಲ. ನೋಡು, ನಿಮ್ಮನ್ನು ಬಿಟ್ಟು ಅವಳು ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಈಗಳಪ್ಪ, ನಾವೇನು ಹಾಳಾಗೋಗ್ಲಿ, ಅವಳು ಉದ್ಧಾರ ಆಗಬಾರ್ದು ಅಂತ ನಾವು ಯಾವುದೇ ಕಾರಣಕ್ಕೂ ಬಯಸಲ್ ಕಾಣು. ಸೆನಕ್ಕಿರ್ಲಿ ಅಂತಾರೆ ಬಯಸೋದು. ಅವ್ರಾಗಿ ಅವ್ರು ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತಪ್ಪ? ನಾವೇನು ಮಾಡೋಕ್ಕಾಗಲ್ಲ. ನಾವೇನೋ ಅನ್ಯಾಯ ಮಾಡಿದ್ವೇನೋ ಗೋಯಿಂದ ನಿಮಗೆ? ಇಲ್ಲ ಯಾಕ, ನೀವೇನು ನಮಗೇನು ಅನ್ಯಾಯ ಮಾಡಿಲ್ಲ, ಯಾತ್ರಾಗೂ ಅನ್ಯಾಯ ಮಾಡಿಲ್ಲ. ಇವತ್ತು ಸುಮ್ಮನೆ ಸುಳ್ಳಾಡಬಾರ್ದು. ನೀವೇನು ಅನ್ಯಾಯ ಮಾಡಿಲ್ಲ. ನಿಮ್ಮಿಂದ ನಮಗೆ ಒಳ್ಳೇದಾಗೈತೆ ಹೊರತು ನಾವು ನಿಮ್ಮಿಂದ ನಮಗೇನು ಕೆಟ್ಟದ್ದಾಗಿಲ್ಲ. ಇವಳು ನಮ್ಮ ಶಿಲ್ಪ ಬುದ್ಧಿ ಇಲ್ದಲೆ ಮಾಡ್ಕೊಂಡ್ಲು. ಅವ್ಳ ಮಕ್ಳ ಹತ್ರ ದುಡಿಸ್ಕೊಂಬ್ಲಿ, ಇನ್ಮೇಲೆ ಗೊತ್ತಾಗುತ್ತೆ. ಅಕ್ಕ ಮಕ್ಳಿದ್ರೆ ನನಗೆ ಬೆಲೆ ಕೊಡಲ್ಲ ಅಕ್ಕ. ಮಕ್ಳ ಹತ್ರ ನನ್ನೇ ಬೈಸ್ತಾಳೆ ಅಂತ ನಿಂತಾನಂತ ಬೈತಾರೆ. ನಿನ್ನ ಮಾತಾಡ್ಕೊಡ್ದು ಒದಿತೀವಿ ಹಂಗೆ ಹಿಂಗೆ ಅಂತವೆ ಅವು. ಕಣ್ಣಂತವು ತಿಂದು ಹಂಗೆ ಇದ್ದಂಗೆ ಇದ್ದಾವೆ. ಒದ್ಯಕ್ಕೆ ಬರ್ತಾನೆ ಅವ್ನು. ಸಣ್ಣನು ದೊಡ್ಡನವನೇ, ಸಣ್ಣನವನೇ, ಇಬ್ಬರಳು ಒಯ್ಯಕ್ಕೆ ಬರ್ತಾರೆ. ಹಿಂಗೆ ಮಾಡಿದ್ರೆ ಅವಳಿಗೆ ಒಂದಿನ ಗೊತ್ತಾಗುತ್ತೆ. ಸುಮ್ಕಿರು ಮುಂದೆ. ಅವಳನ್ನೊಂದಿನ ತಿರ್ಕೊಂಡು ಕೊಡ್ತಾರಲ್ಲ, ಅವಳನ್ನೇ ಒಂದಿನ ಇಟ್ಕೊಂಡು ಒಯ್ತಾರಲ್ಲ, ಅವಾಗ ಗೊತ್ತಾಗುತ್ತೆ. ಅಲ್ಲ, ಮಕ್ಳು ತಾಗೆ ಹೆಂಗಿರ್ಬೇಕು ಹಂಗಿರ್ಬೇಕು ಅಲ್ಲ. ಅವ್ರ ಎದುರಿಗೇನೆ ಅಪ್ಪನ ಮರ್ಯಾದೆ ಕಾಳಿದ್ರೆ, ಗಂಡನ ಮರ್ಯಾದೆ ಅವಳೇ ಕಾಳಿದ್ರೆ ಮುಂದೊಂದಿನ ಅವಳ ಮರ್ಯಾದೆ ಕಾಳಿತಾರ ಅವರು. ಸುಮ್ಮನಿರಪ್ಪ, ನಿನ್ನ ತಲೆ ಕೆಡಿಸ್ಬಿಟ್ಟು ಸುಮ್ಮನೆ ಉಂಡು ಚೆನ್ನಾಗಿರು. ಸುಮ್ಮನೆ ಏನು ಮಾಡೋಕ್ಕಾಗತ್ತವಳೆ ಬುದ್ಧಿ ಇಲ್ದಲ್ಲ ಅಂತ ಮಾಡ್ಕೊಂಡವಳು. ಏನು ಮಾಡೋಕ್ಕಾಗಲ್ಲ. ಏನಾದ್ರು ಬೋಲ್ ಬೇಜಾರಾತ್ ಕಣ. ನನಗಂತೂ ಸಖತ್ ಬೇಜಾರಾಗ್ಬಿಟ್ಟೈತಿ. ಬಾ, ಏನು ಮಾತಾಡೋದು? ಬಾರೆ ಕಾಪಿ ಕಾಸು ಬಾ. ಏನು ಮಾಡೋಕ್ಕಲ್ಲ ಬಿಡು. ಅವ್ರು ಮಾಡಿದ್ದವ್ರು ಅನ್ಭವಿಸ್ತಾರೆ. ಹೋಗಿ ಸುಮ್ಮನೆ ಉಂಡ್ಕೊಂಡು ಚೆನ್ನಾಗಿರು. ಸುಮ್ಮನೆ ಏನು ಮಾತಾಡ್ತೀಯ? ಒಳ್ಳೆವಲ್ಲ ಹುಡುಗರು. ಅಯ್ಯಪ್ಪ, ಒಬ್ಬಳು ಕೆಟ್ಟ ಇದ್ದಾವೆ. ಯಾಕೆ ಬೇಕು ಅವಳಿಗೆ? ಮುಂದೊಂದಿನ ಅವಳು ಮಕ್ಕಳನ್ನ ಉಬ್ಬಿಸ್ಲೇಳು, ನಿನ್ನೆ ಬೈಸ್ಲೇಳು. ಅವಳಿಗೊಂದಿನ ತಿರ್ಕೊಂಡು ಬೈತಾರೆ, ಅವಾಗ ಗೊತ್ತಾಗುತ್ತೆ. ತಿರ್ಕೊಂಡು ಬೈದಾಗ ಹೋಗು. ಸರಿ ಆಯ್ತು ಕಣಕ್ಕೆ, ಕ್ಷಮಿಸ್ಬಿಡ್ರಿ. ಮನಸ್ನಾಗ ಏನು ಇಕ್ಕೆ ಬಿಡ್ರಿ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅಯ್ಯೋ, ಏನು ಕ್ಷಮೆ ಕೇಳಿರಿ? ಏನಕ್ಕೆ ಬಂದಂಗೆ ನಮಗೆ ಭಾಳ ಮನಸ್ಸು ಬೇಜಾರಾಗ್ಬಿಟ್ಟೈತೆ. ಅದೇನೇ ಅಂದರೂ ನಮಗೆ ಅದು ಕಮ್ಮಿ ಆಗಲ್ಲ ಕಣಪ್ಪ. ಬಿಡತ್ತ. ಇವನು ಒಳ್ಳೆಯನು ಪಾಪ ಮಾರಾಯ. ಇನ್ನೂವರೆಗೂ ಆಗೈತಿ, ಇವನು ಮಾತಾಡಿಲ್ಲ, ಯಾರನ್ನೂ ಒಂದು ಮಾತಂದಿಲ್ಲ, ಏನಿಲ್ಲ. ಅವಳೆ ಅವ್ರ ದಡಮ್ಮನ ಮಾತು ಕೇಳ. ಅವಳು ಸೇನಕ್ಕಿದ್ಲಪ್ಪ, ಅವ್ರ ದಡಮ್ಮನ ಮಾತು ಕೇಳೆ. ಆ ಅಮ್ಮನೆ ಕಿಡ್ ಸಿಕ್ಕಿದ್ದ, ಆ ಅಮ್ಮನೇ ಎಲ್ಲ ಇಲ್ಲದೆಲ್ಲ ಹೇಳ್ಕೊಟ್ಟಿದ್ದು. ಇವಾಗೆಲ್ಲ ಕಳ್ಕೊಂಬಿನ ಮೇಲೆ ನನ್ನ ಹತ್ರ ದುಡ್ಡು ಇಸ್ಕೊಂಡಂಗೆ ಅವ್ರ ಮಕ್ಳು ತೆಗಿಸ್ಕೊಂಬ್ಲಿ, ಅವ್ಳು ಗೊತ್ತಾಗುತ್ತೆ. ನನ್ನ ಮಕ್ಕಳು ದುಡಿತಾವೆ ಇಪ್ಪಟ್ಟು. ನಾನೇನು ನಿನ್ನ ಕೇಳಲ್ಲ, ನೀನೇನು ದುಡಿಬೇಡ. ಆಗಲಿಲ್ಲ ಅಂದ್ರೆ ಸುಮ್ಮನೆ ತಿಂದು ಕುಕ್ಕ, ನನ್ನ ಮಕ್ಕಳು ದುಡಿತಾವೆ ಅಂತ ಕೇಳ್ತಾಳೆ. ಅಷ್ಟೇ ಅಷ್ಟು ಮಾಡಿ ಸುಮ್ಮನೆ ಉಂಡು ಸುಮ್ಮನೆ ಕುಕ್ಕ. ಯಾಕೆ ನೀನು ಸುಮ್ತಲ್ಲ? ನಾವು ಅಷ್ಟೇನೆ. ಹೋಗು ಉಂಡು ಸುಮ್ಮನೆ ಕುಕ್ಕ ಹೋಗು. ಪಾಪ ಒಳ್ಳೆ ನೀವನು, ಒಳ್ಳೆನಿಗಿಂತದ್ದು. ಆ ಹುಡುಗರಯ್ಯಪ್ಪ ಬೋಲ್ ಒಳ್ಳೆವಲ್ಲ ಹೇಳು. ಏನಿಲ್ಲ, ಹಂಗೆ ಗೊತ್ತಾವ. ಹಂಗೆ ಮುಂದೊಂದಿನ ಅವಳಿಗೆ ಗೊತ್ತಾಗುತ್ತಾಗ. ನಾನು ಇಲ್ಲೇ ಟ್ಯಾಕ್ಟ್ರ್ ತಗೊಂಡಮ್ಮ. ಟ್ಯಾಕ್ಟ್ರ್ ತಗೊಂಡ್ರೆ ಎಲ್ಲ ಬ್ಯಾಸೆ ಹೊಡಿಯೋಕ್ಕೂ, ಇಲ್ಲಿ ಯಾಗನ ಬಾಡಿಗೆ ಏನಾನ ಕಾಯಿ ಪಾಯಿ ಏರಕ್ಕೂ ಅಂಥಕ್ಕೆಲ್ಲ ಹೋಗ್ಬೋದು. ಅಪ್ಪ ಇಲ್ಲೋಡು, ಇವಾಗ ದುಡ್ಡಿಲ್ಲ. ಇವಾಗ ಹೆಂಗೆ ಮಾಡ್ತೀರಂದ್ರೆ ನೀವು ಸುಮ್ಮನೆ ದುಡೀರಿ. ಯಾವ್ದಾನ ಇಲ್ಲೇ ಯಾವ್ದಾನ ಕೆಲಸ ನೋಡ್ಕೊಂಡು ಬುದ್ಧಿವಂತರಾಗಿ ದುಡ್ದು ಇಟ್ಕೊಂಡು ಆಮೇಲೆ ತಗೊಳ್ಳೆ ಪಾಪ. ಇವಾಗ ಸಾಲ ಮಾಡಿ ತಗೊಂಬಕ್ಕಾಗಲ್ಲ. ನಿಮ್ಗೆ ಒಟ್ಟೊಂದು ದುಡ್ಡು ಆಯ್ತು. ಆ ಕೋಟು ಅದು ಇದು ಅಂತ ಓಡಾಡಿದ್ಕೆ ಅದು ದುಡ್ಡು ಮುಗೀತು. ದುಡ್ಡಿಲ್ಲ ಕಣಪ್ಪ. ದುಡ್ಡಿಲ್ಲ. ಒಂದು ಸಾರ ಮಾಡಿಸಿದ್ದೀನಿ, ಅದನ್ನು ಅಡ ಇಕ್ಕೋಬೇಕು ಅಷ್ಟೇನಿ. ಅದೆಲ್ಲ ಕಷ್ಟ ಸುಖಕ್ಕೆ ಹಿಂಗೆ ಬೇಕಂದಂಗೆ ಇಕ್ಕಾಗುತ್ತೆ. ಇರಲಿ, ನಿಮ್ಮ ಅಪ್ಪ ಒಂದಿಟ್ಟು ಅಕೌಂಟ್ನ ಕಿಕ್ಕೋಣವನೇ. ನಿಮ್ಮ ಅಪ್ಪ ಇನ್ನೇ ಕೇಳಬೇಕು. ಇಸ್ಕೊಂಬಕ್ಕಾಗುತ್ತೆ. ಸದ್ಯಕ್ಕೆ ಕೆಲ್ಸಕ್ಕೆ ಹೋಗ್ರಿ. ಅವ ಅಪ್ಪನ ತಗೈತಲ್ಲ, ಅದನ್ನೇ ಇಸ್ಕೊಂಡು ಕೊಡಮ್ಮ. ತಗೊಂಬ್ಲೇಳು. ಏನು ಅದ್ರಾಗೆ ದುಡಿತಾರೆ? ಏನು ಬೇರೆ ಕೈ ಕೆಳಗೆ ಕೆಲ್ಸಕ್ಕೆ ಹೋಗಿ ಏನು ಇಬ್ಬರಳು ದುಡಿತೀವಿ ಅದ್ರಾಗ ಏನೇನೆ. ಅಣ್ಣ ಏನು ಕಣ ಕೆಲ್ಸಕ್ಕೆ ಹೋದ್ರೆ ಒಬ್ರು ಅದಕ್ಕೂ ಒಬ್ರು ಇದು ಹೊಲ್ದಾಗಳದ್ದು ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡಿರ್ತೀವಿ. ಕಂಡರ್ ಕೈ ಕೆಳಗೆ ಕೆಲ್ಸಕ್ಕೆ ಏನಕ್ಕೆ ಹೋಗೋದು? ಟ್ಯಾಕ್ಟ್ರ್ ತಗೊಂಡು ಆರಾಮಾಗಿ ಎಲ್ಲೋಡು ಎಲ್ಲ ಲೋಡ್ಗಳು ಸಿಗ್ತಾವೆ ಇಲ್ಲಿ. ಕಾಯಿ ಇರೋಕ್ಕೂ ಅದಕ್ಕೂ ಇದಕ್ಕೂ ಎಲ್ಲ ಹೋಗ್ತೀವಿ. ನೋಡು, ಓದಿದ್ರೆ ಒಂದಲ್ಲ ಒಂದಿನ ಯೂಸ್ ಆಗುತ್ತೆ ತಿರಾನ. ಇಲ್ಲ ಓದಿರೋದಕ್ಕೆ ಸರಿಯಾಗಿ ಯಾವುದೂ ಇಲ್ಲಿಲ್ಲ. ಬೆಂಗ್ಳೂರಿಗೆ ಹೋಗ್ತೀನಿ ಅಂತಂದ್ರೆ ನೀನು ಬೆಂಗ್ಳೂರಿಗೆ ಹೋಗೋದು ಬೇಡ ಅಂತೀಯ. ಬೆಂಗ್ಳೂರಿಗೆ ಹೋಗೋದೇನು ಬೇಡ. ನಿಮ್ಮ ಅಪ್ಪ ಇಂತಾಗೇನೆ. ನಿಮ್ಮ ಅಪ್ಪ ಫಿಕ್ಸೆಡ್ ಮಾಡ್ಕೊಂಡವನು 2 ಲಕ್ಷನ. ಇಸ್ಕೊಳ್ರಿ. ಕೊಟ್ಬಿಟ್ಟವಳೆ ಮಂಗೆ ಅಪ್ಪ ಇಂತಾಗ ಐತಿ ಇಸ್ಕೊಳ್ರಿ ಅಂತಾರೆ. ಹೋಗೇನಿನ ನಾನು ಯಾತಕ್ಕೆ ಕೊಟ್ಟೇನು? ನೋಡು, ಈ ಅಪ್ಪ ಒಬ್ಬ
ಹುಡುಗರು ಟ್ಯಾಕ್ಟ್ರಿ ತಮ್ತಾವಂತೆ ದುಡಿತಾವೆ ಟ್ಯಾಕ್ಟ್ರಾಗೆ. ಅದಕ್ಕೇನೆ ಎಲ್ಲರೂ ಬೇಸಾಯ ಮಾಡ್ಕೊಂಡು ಇರ್ತಾರೆ. ಇಲ್ಲೇನೆ ಕೋರಿ ಮಾಡೋದು ಅಲ್ಲನ ಯಾವ್ದಾನ ಕೋರಿ ಮಾಡ್ತೀನಿ ಬೇರೆ ಯಾರ್ದಾನ ಇಷ್ಟು ಕೊಟ್ಟು 1 ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಅಂತ ಮಾತಾಡ್ಕೊಂಡು ಎಲ್ಲನ ಅಗ್ರಿಮೆಂಟ್ ಮಾಡ್ಕೊಂಡು ಮಾಡೋದು. ಕೋರಿ ಮಾಡ್ತೀವಿ ಅಲ್ಲನ. ಅಷ್ಟೇ ನಮಗೂ ಬೇಸಾಯ ಮಾಡೋಕ್ಕಾಗುತ್ತೆ ಇವಾಗ ಹೊಲ್ದಾಗೆ. ನಮಗೂ ಟ್ಯಾಕ್ಟ್ರಿ ತಗೊಂಡ್ರೆ ಎಲ್ಲ ಬಾಡಿಗೆ ಹೊಡಿಯೋಕ್ಕೂ ಆಗ್ತದೆ. ಎಲ್ಲನ ಬೇಸಾಯ ಹೊಡಿಯೋಕೆ ಇವಾಗ ಗಂಟೆ ಲೆಕ್ಕ ಕಡಲೆ ಬೀಜ ಬಿತ್ತೋದು ಎಲ್ಲನ ಮಿಷಿನ್ನು ಎಲ್ಲ ತಗೊಂಬಂದ್ಬಿಟ್ರೆ ಭಾಳ ಚೆನ್ನಾಗಿ ದುಡ್ಕೋಬೋದು. ಕೆಲ್ಸಕ್ಕೂ ಹೋಗ್ತೀವಿ ತಿರನ ಅದಿದ್ದಾಗ ಅದನ್ನ ಮಾಡೋದು, ಕೆಲ್ಸಕ್ಕೂ ಹೋಗ್ಕೊಂಡು ಮಾಡ್ತಿರ್ತೀವಿ. ಇಲ್ಲ ಕಂಡ್ರಲ್ಲ ಕೊಡಲ್ಲ. ಕೊಡಲ್ಲ. ಅದೇನು ಮಾಡ್ಕೊಳ್ರಿ, ನಾನಂತೂ 1 ರೂಪಾಯಿ ಕೊಡಲ್ಲ. ನನ್ನ ತಗ ದುಡ್ಡು ಇಸ್ಕೊಂಬಂಗೆ ಮಾಡ್ರ ನೀವು ಗಂಡ್ಸಾದ್ರಿ. ಅಯ್ಯೋ ಮಾಡ್ತಾರೆ ಹೇಳಪ್ಪ ಅವರು ಕೆಲ್ಸಕ್ಕೆ ಹೋಗಿ ದುಡ್ಡು ಕಳ್ರಪ್ಪ ಅಂದರೆ ಇದನ್ನು ಮಾಡ್ಕೊಂಡು ಅದನ್ನು ಮಾಡ್ಕೊಂತೀವಿ ಅಂತ 2-2.5 ಲಕ್ಷ ದುಡ್ಡು ಇಕ್ಕೊಂಡಿದ್ಯಾ ಕೊಡು. ಏನು ಮಾಡ್ತೀಯ ಹುಡುಗರಿಗೆ ಏನಾನ ಮಾಡ್ತಾವೆ. ಕೊಡಲ್ಲ. ಅದು ಯಾರು ಹೇಳಿದ್ರು ಕೊಡಲ್ಲ ನಾನು. ದುಡ್ಡು ಇಸ್ಕೊಂಬಕ್ಕೆ ನೋಡ್ತಾರೆ ನನ್ನ ತಗಿನಿ. ಈಗಲೇ ಕೊಟ್ಟು ಕುಕ್ಕಳ್ರಿ, ಆಮೇಲೆ ನಮ್ಮನ್ನು ನೋಡ್ಕೊಂತಾರೆ ಇವರು. ಇವರು ಎಂತ ನನ್ನ ಮಕ್ಕಳು. ಈಗಲೇ ಈ ಪಾಟಿ ಮಾತಾಡೋ ನನ್ನ ಮಕ್ಕಳು ಮುಂದೆ ನಮಗೆ ಮುದ್ದೆ ಹಾಕ್ತಾರೆ. ಕೈಯಾಗ 1 ರೂಪಾಯಿ ದುಡ್ಡಿಲ್ಲ ಅಂತಂದರೆ ಏನಿಲ್ಲ. ಮುಂದೆ ಕಷ್ಟ ಸುಖ ಆಯ್ತು ಅಂದ್ರೆ ನನ್ನ ಮಕ್ಳು ಏನು ತೋರ್ಸೋಣ ಅಂತ ನನ್ನ ಮಕ್ಕಳಲ್ಲ. ಕಷ್ಟ ಸುಖ ಅದು ಬೇಕಾಗುತ್ತೆ. ನಾನೇ ಆತ ಕೊಟ್ಟೇನು, ನಾನು ಕೊಡಲ್ಲ. ಅದಕ್ಕೆ ಪಾಪ ಸುಮ್ಮನೆ ಕೆಲ್ಸಕ್ಕೆ ಹೋಗ್ರಿ. ಅಪ್ಪಿಗೆ 2-2.5 ಲಕ್ಷ ದುಡ್ಡು ಇಕ್ಕೋಣಿ ನನ್ನ ಸಂಖ್ಯೆ ಇಲ್ಲ ಅಮ್ಮಂಗಾಡ್ತಾನೆ. ಈಗ ಒಂಥರ ನಾನು ದುಡ್ಡು ಇಕ್ಕೋಣ ನಾನೇ ಮೇಲಮ್ಮಂಗೆ. ಅವ್ನೇನು ಕೇಳ್ತೀರ ಅಯ್ಯಪ್ಪನ ಕೇಳೋಕ್ಕೆ ಹೋಗ್ಬೇಡ್ರಿ. ನಾನು ಕೇಳಲೇಬಾರ್ದವ ಅನ್ನೋ ದುಡ್ಡವು. ಅಯ್ಯೋ ಹಿಂಗೆ ಬರ್ತಾನೆ ಯಪ್ಪ ಒಳ್ಳೆನಲ್ಲ. ದುಡ್ಡು ಇಕ್ಕೊಂಡು ಇದ್ಬಿಟ್ರೆ ನಾನು ಕೋಟ್ಯಾಧೀಶ್ವರ ಅಂತಾನೆ. ಈಟೆಲ್ಲ 1 ಲಕ್ಷ 2 ಲಕ್ಷ ದುಡ್ಡು ಇದ್ಬೇಕು ಕೈಯಾಗೆ. ನಾನೇ ಕೋಟ್ಯಾಧೀಶ್ವರ ಥರ ಮಾತಾಡ್ತಾನೆ ಯಪ್ಪ. ಕೋಟ್ಯಾಧೀಶ್ವರ ಇದ್ದಂಗೆ ಅಂತ ಮಾತಾಡ್ತಾನೆ. ಕೇಳಕ್ಕೆ ಹೋಗ್ಬಿಡ್ರಿ ಅಯ್ಯಪ್ಪನ ನಿಮ್ಮಪ್ಪಯ್ಯನ. ನಮಗೆ ಕೊಡ್ದಲ್ಲ ಇನ್ನು ಯಾರಿಗೆ ಕೊಡ್ತೀನಿ ಇವಪ್ಪಯ್ಯ? ಅದು ಯಾರಿಗಾನ ಕೊಟ್ಕೊಂಬ್ಲೇಳ ಇಕ್ಕೊಂಬೇಡ ನಿನ್ನೇನು ಮೇಲಾಗಲ್ಲ. ಯಾರಿಗಾನ ಬಡ್ಡಿ ಪಡ್ಡಿ ಕೊಡಕ್ಕೆ ತಾರಾಡ್ತಾನೆ. ಬಡ್ಡಿ ಪಡ್ಡಿ ಕೊಟ್ಟರು ಹೋಗುತ್ತಲ್ಲಿ. ಏನೇನು ಮಾಡೋಕ್ಕಾಗುತ್ತೆ ಪಾಪ ಅಯ್ಯಪ್ಪನ ಕೇಳಬೇಡ್ರಿ. ಏನಾನ ಕೆಲ್ಸಕ್ಕೆ ಹೋಗಿ ಪಾಪ ಬುದ್ಧಿವಂತರ ಆಗ್ಬೇಕಪ್ಪ. ಬುದ್ಧಿವಂತರ ಆದರೆ ಮಾತ್ರ. ಇಲ್ಲ ಅಂದಿದ್ರೆ ಅಷ್ಟೇ. ನಮ್ಮನ್ನೇನು ಇಲ್ಲಿ ಭಾಳ ಕೊಡಲ್ಲ. ಬುದ್ಧಿವಂತರಾಗಿ ನೀವೆಲ್ಲನ ಪಾಪ ಅದು ಇದು ಮಾಡ್ಕೋಬೇಕು. ಹೊಲ ಅವ್ರ ಕಣ್ಣಿರಿ ಹೊಲನೇ ತಗೋಬೇಕಂಡು ಪಾಪ ನೀವು. ನಾಳೆ ಹೊತ್ನಾಗ ಅವ್ರಿಗೆ ಮಾರೋ ಅಂಥ ಪರಿಸ್ಥಿತಿ ಬರಬೇಕು. ನೀವೇ ತಗೋಬೇಕು. ಕೈಯಾಗ ದುಡ್ಡು ಇರ್ಬೇಕು. ಮಾಡ್ತೀವಿಗ ಹೇಳೋದು ಮಾತು ನಿಸಿಕೆ ಅವ್ರಿಗೆ ಇವಾಗ ಬರಬಾರ್ದು ಬಂತು ಅನ್ನು. ನಾಳೆ ಹೊತ್ತು ಮಾರ್ತಾರೆ ಅನ್ನು. ಆವಾಗ ಆ ಹೊಲ ನೀವೇ ತಗೋಬೇಕು. ಕೈಯಾಗೆ ದುಡ್ಡು ಹಂಗೆ ಇಕ್ಕೊಂಡಿರ್ಬೇಕು. ಕೊಡ್ತೀವಿ ಅಂದೇಟ್ಗೆ ಪಟಕನ್ ತಾಮಂಗಿರ್ಬೇಕು. ಹಂಗೆ ಬುದ್ಧಿವಂತರಾಗ್ಬೇಕು ಪಾಪ ನೀವು. ಹಂಗೆ ಬುದ್ಧಿವಂತರಾಗಿ ದುಡಿಬೇಕು. ಸೇರಕ್ಕೆ ಚೆನ್ನಾಗಿ ದುಡ್ದು ಹೊಲ ಎಲ್ಲ ಕೊಂಡ್ಕೋಬೇಕು. ಅವ್ರ ಕಣ್ಣೆದ್ರಿಗೆ ನೀವೆಲ್ಲ ಸಾಧಿಸಿ ತೋರಿಸ್ಬೇಕು ಪಾಪ. ಹಿಂಗಂದ್ರೆ ಮಾತ್ರ. ಇಲ್ಲಾಂದ್ರೆ ನಮ್ಮನೇನು ಆಡ್ಕೊಂತಾರೆ. ಅಯ್ಯೋ ಬಿಡ ಮಾತ. ಅವ್ರು ಯಾರೋ ಆಡ್ಕೊಂತಾರೆ ಅಂತ ಹೇಳಿ ನಾವು ಇದು ಮಾಡೋಕ್ಕಾಗಲ್ಲ. ನಾವೆಲ್ಲ ದುಡಿತೀವಿ ಬಿಡು. ಅವ್ರ ಕಣ್ಣೆದ್ರಿಗೆ ತಕೊಂತೀವಿ. ಅವ್ರು ಕೊಟ್ಟಿದ್ದೆ ನಮಗೇನೇನು ಬೇಡ. ನಾವೇ ದುಡ್ದು ನಾವೇ ತಕೊಂತೀವಿ ಬಿಡು. ಅವ್ರು ಕೊಡ್ತಾರೆ ಅಂತ ಹೇಳಿ ನಾವೇನೇನು ಕಾತ್ಕೊಂಡಿಲ್ಲ ಬಿಡು. ಹಾಳಾಗೋದ್ರೂ ಹೋಗುತ್ತೆ. ತಲೆ ಕೆಡಿಸಿಬಿಡ. ಬಟ್ ಆ ಹೊಲದ್ದು ಅವ್ರು ಕೊಡ್ತೀವಿ ಅಂದ್ರೆ ಸವಾಸಕ್ಕೆ ಹೋಗ್ಬೇಡ ನೀನು. ಅವ್ರದ್ದು ಯಾತು ಬೇಡ ನಮಗೆ. ಅವ್ರದ್ದು ಅಲ್ಲೇ ಐತಲ್ಲಮ್ಮ ಅದು ಮನೆ ನಮಗೆ ಒಂದಿಟ್ಟು ಕೊಟ್ಟಿದ್ರಲ್ಲ, ಅದನ್ನ ನಿನಗಮ್ಮ ತಲೆ ಕೊಟ್ಟಿರೋದು. ಪಾಪ ಅದನ್ನ ನನಗಮ್ಮ ತಲೆ ಕೊಟ್ಟಿರೋದು. ನಾನು ಅಲ್ಲಿನ್ನೇ ಯಾಕೆ ಅಂತೇಳಿ ಇದು ಮನೆ ತಗೊಂಡ್ವಲ್ಲ ಇಲ್ಲಿ ಯಾರು ಸಿಕ್ತು ಅಂತೇಳಿ ಅದಕ್ಕೆ ಇಲ್ಲಿಗೆ ಬಂದಿದ್ದು. ಅಲ್ಗೂ ಇಲ್ಗೂ ಕೂಡ ಓಡಾಡ್ಕೊಂಡು ಐದೀವಿ. ಅದನ್ನು ತಗೊಂಡೋಗಿ ಮಕ್ಕೇಸಿ. ಆ ಮನೇನು ಬೇಡ ತಗ, ನಿಮ್ದೇನು ಬೇಡ ಅಂತೇಳಿ ಅವ್ರದ್ದೇನು ಬೇಡ ನಮಗೆ ಎಲ್ಲ ಮಕ್ಕೆಸ್ಬಿಡು ತಗೊಂಡೋಗಿ. ಪಾಪ ಅತ್ತ ಕೊಟ್ಟಿರೋದು ಯಾಕೆ ಬೇಡ ಅನ್ಬೇಕು? ಯಾಕೆ ಸುಮ್ಮನೆ ಬೇಡ ಅನ್ಕೊಂಡು ಸುಮ್ಮನೆ ಕೊಟ್ಟಿರೋದೇನು ಅವ್ರೇನೇನು ಕೇಳಿಲ್ಲ. ಅದನ್ನೇನು ಮನೆ ವಾಪಸ್ ಕೊಡ್ರಿ ಅಂತ ಏನು ಕೇಳಿಲ್ಲ ಬಿಡು. ಏನು ತಲೆ ಕೆಡಿಸ್ಕೋಬೇಡ. ಅದಿನ್ನೇನು ಹೆಂಚಿನ ಮನೆ ಇರೋದೊಂದಿಟ್ಟು ಕೊಟ್ವಿ ಮನೆ ಕೊಟ್ಟಿದ್ದೀವಿ ಎಂಬುದು ಬೇಡ. ಅವ್ರದ್ದು ಏನು ಕೊಟ್ಟಿಲ್ಲ ಅಮ್ಮಂಗಿರ್ಬೇಕು. ಎಲ್ಲ ಬಿಸಾಕ್ಬಿಡು. ಅವ್ರು ಏನು ಕೊಟ್ಟವ್ರು ಅದನ್ನು ಏನು ಬೇಡ. ನಾವೆಲ್ಲ ದುಡ್ದು ಮಾಡ್ತೀವಿ. ಅದ್ರ ಅಪ್ಪನಂಗೆ ಮಾಡ್ತೀವಿ. ಯಾವ ಮನೇನೂ ಬೇಡ, ಯಾತು ಬೇಡ. ಸುಮ್ಮನೆ ಕೊಟ್ಬಿಡಮ್ಮ. ಆ ಮನೆಯೇ ಬೇಡ ನಮಗೆ. ಪಾಪ ಬಿಡು. ತಲಕೊಂದೊಂದು ಆಗುತ್ತೆ. ಅಲ್ಲೇದೊಂದು ಇಲ್ಲದೊಂದು ತಲಕೊಬ್ಬೊಬ್ರಿಗೆ ಆಗುತ್ತೆ. ಸುಮ್ಕಿರು. ನೀನು ಜಾಸ್ತಿನ ತಲೆ ಕೆಡಿಸ್ಕೊಬೇಡ್ರಿ. ಮನೆದಿದ್ರು ಇರಲಿ. ಏನು ಅವ್ರದಂಬದು ನಮಗೇನು ಬೇಡವೇ ಒಂದೀಟ ನಾನು ನಮ್ಮ ಅಮ್ಮಯಿಂದ ಅಂತ ಹೇಳಿ ಸುಮ್ಮನಿರು. ತಲೆ ಕೆಡಿಸ್ಕೊಬೇಡ್ರಿ. ಅದನ್ನೇನು ಇವಾಗ ಏನು ಮಾಡಲ್ಲ. ಅಲ್ಲೇನೇನು ಮಾಡೋಕ್ಕೆ ಹೋಗಲ್ಲ. ಅಲ್ಲೇ ಬಿದ್ದಿರಲಿ ಹೇಳು. ಎಲ್ಲ ಯಮ್ಮ ಅವ್ರದ್ದೇನು ಬೇಡ, ಬಿಸಿ ಹಾಕ್ಬಿಡ ನಮ್ಮ ಅಕ್ಕೆ ಅಂತ ಹೇಳಿ. ಅವ್ರದ್ದೆಲ್ಲ ಯಾತಕ್ಕೆ ಸುಮ್ಮನೆ ತಗೊಂಡು ಅವ್ರದ್ದು ಏನು ಬೇಡ ನೋಡಪ್ಪ. ನಮ್ದೇನು ಇಸ್ಕೊಂಬಲ್ಲಿ ಹೆಂಗೆ ಮಾಡಿದ್ರು ಅನ್ಕೋಬೇಕು. ನಾವೆಲ್ಲ ಮಾಡ್ತೀವಿ ಸುಮ್ಮನೆ. ನಾನು ಅಣ್ಣ ಇಬ್ಬರು ಸೇರ್ಕೊಂಡು ತಾಲೂಕೊಂದೊಂದು ಮನೆ ಕಟ್ಬಿಡ್ತೀವಿ. ಸುಮ್ಮನೆ ನೀನು ತಲೆ ಕೆಡಿಸ್ಕೊಬೇಡ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹುಡುಗರು ಮನೇನು ಬೇಡ ಏನು ಬೇಡ ಎಲ್ಲ ವಾಪಸ್ ಕೊಟ್ಬಿಡಮ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ದುಡ್ದು ನಾವೆಲ್ಲ ಮಾಡ್ತೀವಿ ಕಣಮ್ಮ ಅಂತ ಹೇಳ್ತಾವ್ರೆ. ಸಾಕು ನನ್ನ ಮಕ್ಕಳು ಹಿಂಗೆ ದುಡಿಯೋ ವಯಸ್ಸಿಗೆ ಬಂದವ್ರೆ. ನಾನೇನೇನು ಅದಕ್ಕೆ ಅಂಥದ್ದೇನಿಲ್ಲ. ಎಲ್ಲ ಚೆನ್ನಾಗೇ ದುಡಿತಾರೆ ನನ್ನ ಮಕ್ಕಳು. ನೋಡ್ತಾ ಇರ್ರಿ. ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.